ಬಿಗ್ ಬಾಸ್ ಸೀಸನ್ 12 ಅನಿರೀಕ್ಷಿತವಾದದನ್ನ ನಿರೀಕ್ಷಿಸೋ ವಿಚಿತ್ರ ಬಿಗ್ ಬಾಸ್ ಸೀಸನ್ ಇದಾಗಿದೆ. ಕೂತ್ ನೋಡೋರಿಗಿರ್ಲಿ, ಅಲ್ಲಿ ಆಡೋರ್ಗೂ ಕೂಡ ಏನಾಗ್ತಿದೆ ಏನಾಗುತ್ತೆ ಅನ್ನೋ ಸೂಚನೆನೆ ಇಲ್ಲದೆ ಇರೋ ಹಾಗಾಗಿದೆ. ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ತರ ಆಗೋಗ್ಬಿಟ್ಟಿದೆ. ಅಚ್ಚರಿಯ ರೀತಿಯಲ್ಲಿ ನಾಮಿನೇಷನ್ ನಿಂದ ಕಾಕ್ರೋಚ್ ಸುದಿ ಬಚಾವಾಗಿದ್ದಾರೆ. ನಾಮಿನೇಟ್ ಆಗಿದ್ದ ಕಾಕ್ರೋಚ್ ಸುಧೀರ್ ನೇರವಾಗಿ 3ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದ ಮೊದಲ ಫೈನಲಿಸ್ಟ್ ಆಗಿ ಕಾಕ್ರೋಚ್ ಸುಧೀರ್ ಸೆಲೆಕ್ಟ್ ಆಗಿದ್ದಾರೆ. ಹಾಗಾದ್ರೆ ಈ ವಾರ ಔಟ್ ಆಗೋರು ಯಾರು? ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ 2 ಫಿನಾಲೆ ಇರೋದು ನಿಮ್ಗಾಗ್ಲೇ ಗೊತ್ತಿದೆ. 3ನೇ ವಾರ ನಡೀತಾ ಇರುವಂತಹ ಮೊದಲ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಯ್ಕೆ ಆಗಿದ್ದಾರೆ. ಮೊದಲ ಫೈನಲಿಸ್ಟ್ ಇನ್ಯಾರು ಅಲ್ಲ, ಕಾಕ್ರೋಚ್ ಸುದಿ. 3ನೇ ವಾರ ನಡೀತಾ ಇರುವಂತಹ ಮೊದಲ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಯ್ಕೆ ಆಗಿದ್ದಾರೆ. ಮೊದಲ ಫೈನಲಿಸ್ಟ್ ಈಗಾಗಲೇ ಹೇಳ್ದಂತೆ ಬೇರೆ ಯಾರು ಅಲ್ಲ, ಕಾಕ್ರೋಚ್ ಸುಧೀರ್. ಹಾಗೆ ನೋಡಿದ್ರೆ ಕಾಕ್ರೋಚ್ ಸುಧೀರ್ ನಾಮಿನೇಟ್ ಆಗಿದ್ರು. ಅಚ್ಚರಿ ಅನ್ನುವಂತೆ ಮೊದಲ ಫೈನಲಿಸ್ಟ್ ಪಟ್ಟವನ್ನ ಪಡ್ಕೊಂಡಿದ್ದಾರೆ. ಇನ್ನು ಮೊದಲನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋರು ಯಾರ್ಯಾರು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಫಿನಾಲೆ ಕಂಟೆಂಡರ್ಗಳಲ್ಲಿ ಬಿಲ್ಲೆಗಳನ್ನ ಜೋಡಿಸುವಂತ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ರು. ಆದ್ರೆ ನಿಯಮಗಳು ಮಾತ್ರ ಯಾರಿಗೂ ಅರ್ಥ ಆಗ್ಲಿಲ್ಲ. ವಾಗ್ವಾದದಲ್ಲೇ ಸಮಯ ಕಳೆದಿದ್ರಿಂದ ಟಾಸ್ಕ್ ಅನ್ನ ಬಿಗ್ ಬಾಸ್ ರದ್ದು ಮಾಡಿದ್ರು. ಟಾಸ್ಕ್ ರದ್ದು ಮಾಡಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಆರಂಭಿಸಿದ್ರು. ಹಾಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಬ್ಬ ಒಂಟಿ ಹಾಗೇನೆ ಒಂದು ಜಂಟಿ ಜೋಡಿಯನ್ನ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಬೇಕಾಗಿತ್ತು. ಎಲ್ಲರ ಓಟ್ಸ್ ಪ್ರಕಾರ ನಾಮಿನೇಟ್ ಆದವರು ಧನುಷ್, ಕಾಕ್ರೋಚ್ ಸುಧೀರ್, ಅಮಿತ್, ಕರಿಬಸಪ್ಪ, ಕಾವ್ಯ, ಗಿಲ್ಲಿ, ಅಶ್ವಿನಿ, ಅಭಿಷೇಕ್. ಫಿನಾಲೆ ಕಂಟೆಂಡರ್ಗಳಲ್ಲಿ ಇನ್ನೊಂದು ಚಾನ್ಸ್ ಅನ್ನ ಬಿಗ್ ಬಾಸ್ ನೀಡಿದ್ರು. ತಮ್ಮ ಪರವಾಗಿ ಆಡೋದಕ್ಕೆ ಮತ್ತೊಬ್ಬರನ್ನ ಫಿನಾಲೆ ಕಂಟೆಂಡರ್ಗಳು ಮನವೊಲಿಸಬೇಕಾಗಿತ್ತು. ಆಗ ಮಲ್ಲಮ್ಮನ ಪರವಾಗಿ ಆಡೋದಕ್ಕೆ ಧ್ರುವಂತ್, ಧನುಷ್ ಪರವಾಗಿ ಅಭಿಷೇಕ್, ಇನ್ನು ಕಾಕ್ರೋಚ್ ಸುದಿ ಪರವಾಗಿ ಮಾಳು ನಿಪನಾಳ, ಚಂದ್ರಪ್ರಭಾ ಸತೀಶ್ ಪರವಾಗಿ ಕರಿಬಸಪ್ಪ ಆಡೋದಕ್ಕೆ ಒಪ್ಕೊಂಡಿದ್ರು. ಟಾಸ್ಕ್ನಲ್ಲಿ ಮಾಳು ನಿಪನಾಳ ಚೆನ್ನಾಗಿ ಬೇಗ ಆಡಿದ್ರು. ಪರಿಣಾಮ ಕಾಕ್ರೋಚ್ ಸುಧೀರ್ ಗೆದ್ದು ನೇರವಾಗಿ ಫಿನಾಲೆಗೆ ಕಾಲಿಟ್ರು. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಮೊದಲ ಫಿನಾಲೆಗೆ ಆಯ್ಕೆಯಾದ ಮೊದಲ ಫೈನಲಿಸ್ಟ್ ಕಾಕ್ರೋಚ್ ಸುಧೀರ್. ಅದಾಗ್ಲೇ ಕಾಕ್ರೋಚ್ ಸುಧೀರ್ ನಾಮಿನೇಟ್ ಆಗಿದ್ರು. ಫೈನಲಿಸ್ಟ್ ಆಗಿದ್ದಕ್ಕೆ ಇಮ್ಯುನಿಟಿ ಪಡೆದು ನೇರವಾಗಿ 3ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಉಳಿದವರ ಪೈಕಿ ಒಬ್ಬರನ್ನ ಕಾಕ್ರೋಚ್ ಸುದಿ ನಾಮಿನೇಟ್ ಮಾಡಬೇಕಾಗಿತ್ತು. ಮಲ್ಲಮ್ಮ ಹೆಸರನ್ನ ಕಾಕ್ರೋಚ್ ತೆಗೆದುಕೊಂಡ್ರು. ಮಲ್ಲಮ್ಮ ಅವರಿಗೆ ಆಟ ಅರ್ಥ ಆಗ್ತಿಲ್ಲ, ಆಟ ಗೊತ್ತಾಗ್ತಿಲ್ಲ, ತುಂಬಾ ಕನ್ಫ್ಯೂಷನ್ ಇದೆ, ಇದು ಮನಸ್ಸಿನ ಆಟ, ಅವರಿಗೆ ಕಷ್ಟ ಆಗುತ್ತೆ ಅಂತ ಕಾಕ್ರೋಚ್ ಸುದಿ ಕಾರಣ ನೀಡಿದ್ರು. ಅವರಿಗೆ ಸುಮ್ಮನೆ ಸಿಂಪತಿ ವೋಟ್ ಬೀಳ್ತಾ ಇದೆ, ಜೋಗಿ ಸಿನಿಮಾ ತರ ಆಗ್ತಾ ಇದೆ, ಮುಂದೆ ಕಷ್ಟ ಆಗುತ್ತೆ ಅಂತ ತಮ್ಮ ನಿರ್ಧಾರದ ಬಗ್ಗೆ ಸಮರ್ಥನೆಯನ್ನು ಕೂಡ ಅವರು ಮಾಡಿಕೊಂಡ್ರು. ಸದ್ಯ ನಾಮಿನೇಷನ್ ನಲ್ಲಿ ಅಮಿತ್, ಕರಿಬಸಪ್ಪ, ಧನುಷ್, ಕಾವ್ಯ, ಗಿಲ್ಲಿ, ಅಶ್ವಿನಿ, ಅಭಿಷೇಕ್ ಹಾಗೇನೆ ಮಲ್ಲಮ್ಮ ಇದ್ದಾರೆ. ಈ ಪೈಕಿ ಈ ವಾರ ಯಾರು ಔಟ್ ಆಗ್ತಾರೋ ಕಾದ್ ನೋಡ್ಬೇಕಾಗಿದೆ. ಇವತ್ತು ಕಿಚ್ಚನ ಮೊದಲ ಪಂಚಾಯಿತಿ ನಡೀತಾ ಇದೆ. ನೆಟ್ಟಿಗರು ಯಾರ ಮನೆಯಿಂದ ಆಚೆ ಹೋಗ್ತಾರೆ, ಯಾರೆಲ್ಲ ಸೇವ್ ಆಗ್ತಾರೆ ಅನ್ನೋ ಚರ್ಚೆ ಶುರು ಮಾಡಿದ್ರಿ. ಶುರುವಾಗಿ 1 ವಾರ ಕಳೆದಿರುವಂತಹ ರಿಯಾಲಿಟಿ ಶೋಗೆ ಇವತ್ತು ಮತ್ತೆ ಕಿಚ್ಚನ ಕಳೆ ಬರ್ತಾ ಇದೆ. ಸೀಸನ್ 12ರ ಮೊದಲ ಪಂಚಾಯಿತಿಯಲ್ಲಿ ಮನೆಯಲ್ಲಿ ಗೇಮ್ನಲ್ಲಿ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಗಮನಕ್ಕೆ ತಂದು ಸ್ಪರ್ಧಿಗಳಿಗೆ ಕಿವಿ ಮಾತನ್ನ ಕಿಚ್ಚ ಹೇಳ್ತಿದ್ದಾರೆ. ಕೆಲವು ಸ್ಪರ್ಧಿಗಳಿಗೆ ಸಖತ್ ಕ್ಲಾಸ್ ತಗೊಳ್ಳೋ ಅಚ್ಚರಿ ಇಲ್ಲ. ಇನ್ನು ಒಟ್ನಲ್ಲಿ ಯಾರು ಉಳಿತಾರೆ, ಯಾರ ಮನೆಗೆ ಹೋಗ್ತಾರೆ ಅನ್ನೋ ಕನ್ಫ್ಯೂಷನ್ ಜೊತೆ ಇವತ್ತು ಕಿಚ್ಚನ ಕ್ಲಾಸ್ ನೋಡೋಕೆ ಕಾಯ್ತಾ ಇರೋರ ಸಂಖ್ಯೆನೇ ಜಾಸ್ತಿ ಇದೆ. ಅದು ಕಿಚ್ಚನ ತಾಕತ್ತು ಅಂದ್ರೆ ತಪ್ಪಾಗೋದಿಲ್ಲ. ಇವಾಗ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.